ಆ ಮಗುವಿನ ಅಳುವಿನ ಧ್ವನಿ ಏನಿದೆ ಅದು ಇಡೀ ಕಾರ್ಯಾಚರಣೆಗೆ ಒಂದು ರೀತಿ ಧೈರ್ಯ ತುಂಬಿತು. ಯಾಕಂತಂದ್ರೆ ಮಗುವಿಗೆ ಯಾವುದೇ ರೀತಿಯಲ್ಲಿ ಅಪಾಯ ಆಗಿಲ್ಲ ಅನ್ನುವಂಥ ಒಂದು ಧೈರ್ಯ ಇದ್ದಂಥ ಸಂದರ್ಭದಲ್ಲಿ ಕಾರ್ಯಾಚರಣೆ ಸಾಂಗವಾಗಿ ನಿರ್ವಿಘ್ನವಾಗಿ ಸಾಗುತ್ತೆ ಮತ್ತು ಆ ಕಾರ್ಯಾಚರಣೆಗೂ ಕೂಡ ಹೆಚ್ಚಿನ ಉತ್ಸಾಹ ಇರುತ್ತೆ. ಆ ಧೈರ್ಯ ಮಗುವಿನ ಅಳುವಾಗಿತ್ತು. ಆ ಮಗುವಿನ ಅಳುವೆ ಇಡೀ ಕಾರ್ಯಾಚರಣೆಗೆ ಧೈರ್ಯ ತುಂಬುವಂಥ ಕೆಲಸಗಳಾಗಿತ್ತು. ಮಗು ಅಳ್ತಾ ಇದ್ರೆ ಕಾರ್ಯಾಚರಣೆ ತೀವ್ರವಾಗ್ತಾ ಹೋಯಿತು ಮತ್ತು ಉತ್ಸಾಹದಿಂದ NDRF ಮತ್ತು SDRFನ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡಿದರು. ಅಂದರೆ ಇದು ಬಹಳ ಸವಾಲಿನ ಕೆಲಸ. ಯಾಕಂತಂದ್ರೆ ಒಂದು ಕಡೆ ಕೊಳವೆ ಬಾವಿ, ಮತ್ತೊಂದು ಕಡೆಯಲ್ಲಿ ಗುಂಡಿ ತೋಡ್ತಾ ಹೋಗಬೇಕು, ಮತ್ತೆ ಆ ಕೊಳವೆ ಬಾವಿಗೆ ಕನೆಕ್ಟ್ ಆಗಬೇಕು ಈ ಕಡೆಯಿಂದ. ಸೊ ಇದು ಬಹಳ ಸವಾಲಿನ ಕೆಲಸ. ಮಧ್ಯದಲ್ಲಿ ಬಂಡೆಗಳು ಸಿಗತ್ತೆ. ಸೊ ಈ ಹಿಂದೆ ನಡೆದಂಥ ಕಾರ್ಯಾಚರಣೆಗಳು, ಈ ಹಿಂದೆ ಕೊಳವೆ ಬಾವಿಗೆ ಮಕ್ಕಳು ಬಿದ್ದಂಥ ಸಂದರ್ಭದಲ್ಲಿ ಕಾರ್ಯಾಚರಣೆ ವಿಫಲವಾಗೋದಕ್ಕೆ ಕಾರಣ ಆಗಿದ್ದೇ ಬಂಡೆಗಳ ಅಡ್ಡ ಬರೋದು. ಬಂಡೆಗಳ ಅಡ್ಡ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಕಾರ್ಯಾಚರಣೆ ವಿಳಂಬವಾಗ್ತಾ ಹೋಗುತ್ತೆ. ಆಗ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಬಟ್ ಇಲ್ಲಿ ಕಾರ್ಯಾಚರಣೆ ವೇಗವಾಗಿ ನಡೆಯಿತು. ಅದರ ಪರಿಣಾಮ ಮಗುವನ್ನ ಸುರಕ್ಷಿತವಾಗಿ ಕೊಳವೆ ಬಾವಿಯಿಂದ ಹೊರಗೆ ತರಲಾಗಿದೆ. ಅದರ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ಕಾರ್ಯಾಚರಣೆ ನಡೆದಂಥ ಸ್ಥಳದಿಂದ ಆಚೆ ತರ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಮೂಲಕ ಮಗುವಿನ ಆಯುಷ್ಯ ಗಟ್ಟಿಯಾಗಿತ್ತು, ತಂದೆ ತಾಯಿಯ ಅದೃಷ್ಟ ಚೆನ್ನಾಗಿತ್ತು ಅನ್ನೋದು ಈ ಕಾರ್ಯಾಚರಣೆಯಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಅದೃಷ್ಟ ಚೆನ್ನಾಗಿತ್ತು ಅಂತಂದ್ರೆ ಮಗು ತಲೆ ಕೆಳಗಾಗಿ ಬಿದ್ದಿತ್ತು. ತಕ್ಷಣ ರಕ್ಷಣಾ ಕಾರ್ಯಾಚರಣೆ ತಂಡ ಎಚ್ಚೆತ್ತುಕೊಂಡು ಮಗುವಿನ ಕಾಲಿಗೆ ಕ್ಲ್ಯಾಂಪ್ ಹಾಕ್ತಾರೆ. ಅಂದರೆ ಇನ್ನೂ ಕೆಳಕ್ಕೆ ಹೋಗಬಾರ್ದು ಮಗು ಅನ್ನೋದು. ಯಾಕಂತಂದ್ರೆ ಅದು 260 ಅಡಿ, ಸುಮಾರು 260 ಅಡಿಯ ಕೊಳವೆ ಬಾವಿ ಅದು. ಸೊ ಆ ಕಾರಣಕ್ಕಾಗಿ ಮಗು ಇನ್ನೂ ಕೆಳಗೆ ಹೋಗಿದ್ದಿದ್ರೆ ಕಷ್ಟ ಇತ್ತು, ಕಾರ್ಯಾಚರಣೆ ನಡೆಸೋದು ಕಷ್ಟ ಆಯಿತು, ಮಗುವನ್ನು ಉಳಿಸ್ಕೊಳ್ಳೋದು ಕಷ್ಟ ಆಯಿತು. ಆದರೆ ತಕ್ಷಣ ಮಗುವಿನ ಕಾಲಿಗೆ ಟೆಕ್ನಾಲಜಿ ಬಳಸಿ ಆಧುನಿಕ ಈಗ ದೃಶ್ಯ ನೀಟಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಿ. ಮಗು ಸುರಕ್ಷಿತವಾಗಿ ಆಚೆ ಬಂದಿದೆ, ನೋಡ್ತಾ ಇದ್ದೀರಿ. ನೀಟಾಗಿ ಈ ದೃಶ್ಯವನ್ನು ನೀವು ಗಮನಿಸಬಹುದು. ಮಗುವನ್ನ ಆಚೆ ತಂದಿರುವಂಥ ದೃಶ್ಯ, ಮಗು ಸುರಕ್ಷಿತವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ದೃಶ್ಯದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಮಗು ಸುರಕ್ಷಿತವಾಗಿರೋದು. ಗಾಬರಿಯಾಗಿದೆ ಅಥವಾ ನಿರಂತರವಾಗಿ ಅಳ್ತಾ ಇತ್ತು ಮಗು, ಆ ಕಾರಣಕ್ಕಾಗಿ ಸುಸ್ತಾಗಿದೆ. ಅದನ್ನು ಬಿಟ್ಟರೆ ಮಗು ಸುರಕ್ಷಿತವಾಗಿದೆ ಅನ್ನೋದು ಈಗ ಈ ದೃಶ್ಯವನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಮಗುವನ್ನ ಕೊಳವೆ ಬಾವಿಯಿಂದ ಆಚೆ ತರ್ತಾ ಇರುವಂಥ ದೃಶ್ಯವನ್ನ, ಅಥವಾ ಆ ಘಟನಾ ಸ್ಥಳ ಏನು ನಡೆಯಿತು, ಅಲ್ಲಿ ಏನು ಕಾರ್ಯಾಚರಣೆ ನಡೆಯಿತು, ಈ NDRF SDRF ಅವರು ಗುಂಡಿ ತೋಡಿದ್ರು, ಆ ಜಾಗದಿಂದ ಮಗುವನ್ನ ಈಚೆಗೆ ತರ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಈ ದೃಶ್ಯವನ್ನ ನೋಡೋದಕ್ಕೆ ಅಂತಾನೆ ಕರ್ನಾಟಕದ ಜನ ಕಾಯ್ತಾ ಇದ್ರು. ಇವತ್ತು ಬೆಳಗ್ಗಿನಿಂದಲೂ ಕೂಡ ಒಂದೇ ನಿರೀಕ್ಷೆ ಇದ್ದಿದ್ದು, ಪ್ರಾರ್ಥನೆ ಇದ್ದಿದ್ದು, ಮಗು ಬದುಕಿ ಬರಲಿ ಅನ್ನುವಂಥ ಪ್ರಾರ್ಥನೆ ಇದ್ದಿದ್ದು. ಆ ಪ್ರಾರ್ಥನೆಗೆ ಫಲ ಸಿಕ್ಕಿದೆ, ಅಥವಾ ಆ ಪ್ರಾರ್ಥನೆಯ ಶಕ್ತಿಗೆ ಫಲ ಸಿಕ್ಕಿದೆ. ನೋಡ್ತಾ ಇದ್ದೀರಿ ಮಗುವನ್ನ ಕೊಳವೆ ಬಾವಿಯಿಂದ ಆಚೆ ತರ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಮಗು ಆಟ ಆಡ್ತಾ ಕೊಳವೆ ಬಾವಿಯನ್ನು ತೋಡಲಾಗಿತ್ತು, ಅದರಲ್ಲಿ ನೀರು ಸಿಕ್ಕಿರಲಿಲ್ಲ. ಆ ಕೊಳವೆ ಬಾವಿಗೆ ಮಗು ಬಿದ್ದಿರೋದು ಸಂಜೆ 5:30 ಹೊತ್ತಿಗೆ, ನಿನ್ನೆ ಸಂಜೆ 5:30 ಹೊತ್ತಿಗೆ. ಇನ್ನು ಆ ಮನೆಯವರು, ಆ ಮಗುವಿನ ಮನೆಯವರು ಮತ್ತೊಂದು ಕೊಳವೆ ಬಾವಿ ತೋಡಿಸಿದ್ರಂತೆ, ಅದರಲ್ಲಿ ನೀರು ಸಿಕ್ಕಿತ್ತು. ಇಡೀ ಕುಟುಂಬ ಸಂತೋಷದಲ್ಲಿತ್ತು, ನೀರು ಸಿಕ್ತು ಅನ್ನುವಂಥ ಸಂತೋಷದಲ್ಲಿತ್ತು. ಅದೇ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು. ಈ ಕಡೆ ಏನೋ ನೀರು ಸಿಗದಂಥ ಆ ಕೊಳವೆ ಬಾವಿ ಏನಿದೆ 200-260 ಅಡಿ ಕೊರೆದಿದ್ದಾರೆ, ನೀರು ಸಿಕ್ಕಿಲ್ಲ ಅಂತ ಮತ್ತೊಂದು ಆ ಕಡೆಗೆ, ಇದು ಇವ್ರದೇ ಜಮೀನಲ್ಲಿ ಮತ್ತೊಂದು ಕಡೆಯಲ್ಲಿ ಕೊಳವೆ ಬಾವಿ ತೋಡಿಸೋದಕ್ಕೆ ಹೋಗಿದ್ದಾರೆ, ಅಲ್ಲಿ ನೀರು ಸಿಕ್ಕಿದೆ. ಆ ಸಂಭ್ರಮದಲ್ಲಿದ್ದರು. ಆ ಮಧ್ಯೆ ಈ ಮಗು ಆಟ ಆಡ್ತಾ ಬಂದು ಈ ಕೊಳವೆ ಬಾವಿಗೆ ಬಿದ್ದಿದೆ. ಸದ್ಯ ಮಗುವನ್ನ ಸುರಕ್ಷಿತವಾಗಿ ಆಚೆ ತರ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನ್ಯೂಸ್ ಫಸ್ಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ನಿನ್ನೆ ಸಂಜೆಯಿಂದಲೂ ಕೂಡ ನ್ಯೂಸ್ ಫಸ್ಟ್ ಇದರ ಬಗ್ಗೆ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಅಂದರೆ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅನ್ನೋದರ ಬಗ್ಗೆ ನಿರಂತರವಾಗಿ ನಮ್ಮ ವೀಕ್ಷಕರಿಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡುವಂಥ ಕೆಲಸ ನ್ಯೂಸ್ ಫಸ್ಟ್ ಮಾಡಿತ್ತು. ಈಗ ಆ ಕಾರ್ಯಾಚರಣೆಯ ಅಂತಿಮ ಹಂತದ ದೃಶ್ಯಗಳನ್ನು, ಅಥವಾ ಕಾರ್ಯಾಚರಣೆ ಸಂಪನ್ನವಾಗಿರುವಂಥ ದೃಶ್ಯವನ್ನು ನೀವೀಗ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ.
ಬಾಲಕ ಸಾತ್ವಿಕ್ ಸಾವನ್ನ ಗೆದ್ದು ಬಂದಿದ್ದಾನೆ. ಯಾಕಂತಂದ್ರೆ ಈ ರೀತಿಯ ಕಾರ್ಯಾಚರಣೆಗಳಿದೆಯಲ್ಲ, ಇದು ಯಶಸ್ಸಾಗೋದು ಬಹಳ ಕಡಿಮೆ. ಬಹಳ ಅಂದ್ರೆ ಆ ಯಶಸ್ಸಿನ ರೇಟ್ ಅಂತ ನಾವು ನೋಡ್ತಾ ಹೋದ್ರೆ ಬಹಳ ಕಡಿಮೆ. ಇಡೀ ದೇಶದಾದ್ಯಂತ ಈ ರೀತಿ ಘಟನೆಗಳಾದಂಥ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಗಳನ್ನು ಮಾಡ್ತೀವಿ, ಮಗು ಬದುಕಿ ಬರಲಿ ಅಂತ ಹಾರೈಸ್ತೀವಿ. ಆದರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಹಾರೈಕೆ ಅಥವಾ ನಮ್ಮ ಪ್ರಾರ್ಥನೆ ಫಲಿಸೋದಿಲ್ಲ. ಬಟ್ ಇಲ್ಲಿ ಈ ಮಗುವಿನ ಆಯುಷ್ಯ ಗಟ್ಟಿ ಇತ್ತು, ಹೆತ್ತವರ ಅದೃಷ್ಟ ಚೆನ್ನಾಗಿತ್ತು. ಅದರ ಪರಿಣಾಮ ಮಗು ಬದುಕುಳಿದಿದೆ. ಮಗುವನ್ನು ಸುರಕ್ಷಿತವಾಗಿ ಕೊಳವೆ ಬಾವಿಯಿಂದ ಆಚೆ ತರಲಾಗಿದೆ. ನೋಡ್ತಾ ಇದ್ದೀರಿ, ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನು, ಮಗುವನ್ನು ಹೊರಗೆ ತರ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ SDRF ಮತ್ತು NDRF ಜೊತೆಗೆ ನಮ್ಮ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಪರಿಶ್ರಮಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತಂದ್ರೆ ಅವರು ನಿನ್ನೆ ರಾತ್ರಿ ಇಡೀ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ, ದನಿವರಿಯದೆ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ, ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಒಂದು ಹೋಪ್ಸ್ ಇಟ್ಕೊಂಡು ಮಗುವನ್ನು ನಾವು ಸುರಕ್ಷಿತವಾಗಿ ಆಚೆ ತರ್ತೀವಿ ಅನ್ನುವಂಥ ಹೋಪ್ಸ್ ಇಟ್ಕೊಂಡು, ಆ ನಿರೀಕ್ಷೆ ಇಟ್ಕೊಂಡು ಮಗುವನ್ನು ಉಳಿಸಿ ಹೊರಗೆ ತಂದಿದ್ದಾರೆ. ಆ ಕಾರಣಕ್ಕಾಗಿ ಆ ರಕ್ಷಣಾ ತಂಡಕ್ಕೊಂದು ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.